ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು IPL ಆಕ್ಷನ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಶುರು ಆಗುತ್ತೆ ಅಂತ ಹೇಳಬೇಕು. ಆದರೆ IPL ಆಕ್ಷನ್ ಯಾವುದ್ರಲ್ಲಿ ನಾವು ಫ್ರೀಯಾಗಿ ನೋಡ್ಬೋದು ಮತ್ತು RCB ತಂಡಕ್ಕೆ ಯಾರು ಎಂಟ್ರಿ ಕೊಡ್ಬೋದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿ ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ RCB ತಂಡಕ್ಕೆ ನಿಮ್ಮ ಪ್ರಕಾರ ಯಾವ ಆಟಗಾರ ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. RCB ತಂಡ 2025 ಬಲಿಷ್ಠವಾಗಿ ಕಾಣಬೇಕು ಅಂತ ಅಂದರೆ ಒಳ್ಳೊಳ್ಳೆ ಆಟಗಾರನ ಕರ್ಕೋಬೇಕು ಅಂತ ಹೇಳಬೇಕು. ಇನ್ನೇನು ಆಕ್ಷನಲ್ಲಿ ಯಾವ ಆಟಗಾರ ಬರೀ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿಬಿಡಿ ಗುರು. ಯಾವುದ್ರಲ್ಲಪ್ಪ ಫ್ರೀಯಾಗಿ ನೋಡ್ಬೋದು IPL ಆಕ್ಷನ್ ಆಯಿತಂದರೆ ಟಿವಿಲಿ ನೋಡ್ತಿದ್ರೆ ಸ್ಟಾರ್ ಸ್ಪೋರ್ಟ್ಸ್ ಯಾವುದೇ ಒಂದು ಚಾನಲ್ ಬೇಕಾದ್ರೂ ನೋಡ್ಬೋದು. ಸ್ಟಾರ್ ಸ್ಪೋರ್ಟ್ಸಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಇನ್ನು ಫೋನಲ್ಲಿ ನೋಡ್ಬೋದು ಅಂತಾರೆ ಜಿಯೋ ಸಿನಿಮಾದಲ್ಲಿ ಫ್ರೀಯಾಗಿ ನೋಡ್ಬೋದು ಅಂತ ಹೇಳ್ತೀನಿ. ಫೋನಲ್ಲಿ ನೋಡಿದರೆ ಅರ್ಥ ಮಾಡ್ಕೊಂಡ್ರೆ ಜಿಯೋ ಸಿನಿಮಾದಲ್ಲಿ ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ನೋಡ್ಬೋದು. ಟಿವಿಲಿ ಆಯಿತು ಅಂದರೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ. ಏನೋ ಶುರು ಆಗುತ್ತೆ. ಆದರೆ ನಮ್ಮ ಇಂಡಿಯನ್ ಟೀಮ್ ಅವರು ವರ್ಲ್ಡ್ ಕಪ್ ಮತ್ತು ಟೆಸ್ಟಲ್ಲಿ BGTಯಲ್ಲಿ ಮಾತ್ರ ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳಬೇಕು ಗುರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ನಮ್ಮ RCB ತಂಡಕ್ಕೆ ಯಾವ ಆಟಗಾರ ಬಂದು ಚೆನ್ನಾಗಿರುತ್ತೆ 2025ಗೆ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತು IPLಲ್ಲಿ ಯಾರ್ಯಾರು ಫ್ರೀಯಾಗಿ ನೋಡಬೇಕು ಅಂತ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಕಾಯ್ತಾ ಇರ್ತಾರೆ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ. ವಿಡಿಯೋ ಇಷ್ಟ ಆಯ್ತಾರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇದೇ ಕ್ರಿಕೆಟು ಕಬಡ್ಡಿ ಎಲ್ಲ ವಿಡಿಯೋಗಳು ನಿಮಗೆ ಮೊದಲಾಗಿ ನಾನು ತಿಳಿಸ್ತಾ ಇರ್ತೀನಿ ಅಂತ ಹೇಳಬೇಕು. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತ ಅಂದರೆ RCB ತಂಡ ಈ ವರ್ಷ ಹೊಸ ಕ್ಯಾಪ್ಟನ್ನ ಹುಡುಕ್ತಾ ಇದ್ದಾರೆ ಅಂತ ಹೇಳಬೇಕು. ಏನಾರ ಹೊಸ ಕ್ಯಾಪ್ಟನ್ ಸಿಗಿಲ್ಲ ಅಂತಂದರೆ RCB ನಿರೀಕ್ಷೆ ಮಾಡಿದಂಥ ಕ್ಯಾಪ್ಟನ್ ಸಿಗಿಲ್ಲ ಅಂತಾರೆ ಮತ್ತು ವಿರಾಟ್ ಕೊಹ್ಲಿ ಅವರ ನಾಯಕ ಆಗ್ತಾರೆ 2025ಗೆ RCB ತಂಡಕ್ಕೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. RCB ತಂಡ ಅಭಿಮಾನಿಗಳು ಹಾಕಿರ್ತಾರೆ ಅಂತ ಕ್ಯಾಪ್ಟನ್ ಸಿಗದೆ ಹೋಗಬೇಕು, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕು ಹಂಗೆ ಅನ್ಕೋತಾರೆ ಗೊತ್ತು. ಆದರೆ ಅಂತ ಆಟಗಾರ ಸಿಗಬೇಕು, ಆದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಆಗಬೇಕು. ನಮ್ಮ ಅನಿಸಿಕೆ ಅದು. ನೀವೇ ಅಂತಾರೆ ಕಮೆಂಟ್ ಮಾಡಿಬಿಡಿ ಗುರು. ವಿಡಿಯೋ ಇಷ್ಟ ಆಯ್ತಾರೆ ವಿಡಿಯೋದಲ್ಲಿ ಲೈಕ್ ಆಗಿ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಎಷ್ಟು ಆಡಬೇಕು. ನಮಸ್ಕಾರ. ಜೈ RCB. ಸಲಿ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ.